ಅನೇಕ ಸಂಗತಿಗಳು ಬೇಕಾಗ್ತವೆ. ನಿರ್ಮಾಣ ಮಾಡುವಂಥ ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ನಿರ್ಮಾಣಕ್ಕಾಗಿ ಬೇಕಾಗುವಂಥ ಕೆಲ ವಸ್ತುಗಳು ಬೇಕಾಗ್ತವ, ಧಾತು ಬೇಕಾಗ್ತದೆ. ಒಳಗೆ ಏನೇನು ಬೇಕೋ ಅದೆಲ್ಲ ಅವಶ್ಯ ಬೇಕಾಗ್ತದೆ. ಒಂದು ಕಡೆ ಮಾಡುವಂಥ ಮನುಷ್ಯ ನಿರ್ಮಿಸುವವ, ಇನ್ನೊಂದು ಕಡೆ ಯಾವುದರಲ್ಲಿ ನಿರ್ಮಾಣವಾಗಬೇಕು ಈ ವಸ್ತು, ಈ ಗಡಿಯಾರ, ಅಂಥ ವಸ್ತು ದ್ರವ್ಯ ಅದು ಬೇಕಾಗ್ತದೆ. ಈ ದ್ರವ್ಯ ಇರದೆ ಇದ್ರೆ, ಈ ಮೆಟಲ್ ಇರದೆ ಇದ್ರೆ ಗಡಿಯಾರ ತಯಾರಾಗುವುದಿಲ್ಲ. ಒಂದು ಶಿಲ್ಪದ ಅಂತ ತಿಳ್ಕೊಳ್ಳೋಣ, ಕಲ್ಲ ಇರದೆ ಇದ್ರೆ ಮೂರ್ತಿ ಆಗುವುದಿಲ್ಲ. ಬರೇ ಕಲ್ಲೊಳಗೂ ಮೂರ್ತಿ ಆಗುವುದಿಲ್ಲ. ಕಲ್ಲನು ಬೇಕಾಗ್ತದ ಮೂರ್ತಿಯಾಗಬೇಕಾದ್ರೆ, ಶಿಲ್ಪಿನೂ ಬೇಕಾಗ್ತಾನ ಮೂರ್ತಿಯಾಗಬೇಕಾದ್ರೆ. ಭವ್ಯವಾದಂಥ ಒಂದು ಸುಂದರ ಕಲ್ಲದ ಅಂದ ಮಾತ್ರಕ್ಕೆ ಆ ಕಲ್ಲ ತನ್ನಷ್ಟಕ್ಕೆ ತಾನೇ ಅದು ಮೂರ್ತಿಗೊಳ್ಳೋದಿಲ್ಲ. ಒಬ್ಬ ಎಷ್ಟೇ ಜಾಣ ಬುದ್ಧಿಮಂತ ಕಲೆಗಾರ ಅದಾನಂದ್ರೂ ಕೂಡ ಕಲ್ಲ ಇರದೆ ಸಹಜ ಹೀಗೆ ಬಯಲಿನೊಳಗ ಕಲೆಯನ್ನ ಅರಳಿಸಲಿಕ್ಕಾಗುವುದಿಲ್ಲ. ಆತನ ಮನಸ್ಸಿನಲ್ಲಿ ಮೂಡಿದಂಥ ಸುಂದರ ರೂಪ ಅಭಿವ್ಯಕ್ತವಾಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಾಗ್ತದೆ? ಒಂದು ಸಾಧನೆಯನ್ನು ಬಳಸಬೇಕಾಗ್ತದೆ, ಕಲ್ಲನ್ನು ಬಳಸಬೇಕಾಗ್ತದೆ. ಆತ ಕಲ್ಲು ಬಳಸಿದ ತನ್ನ ಬುದ್ಧಿಯೊಳಗಿರುವಂಥ ಮನಸ್ಸಿನೊಳಗಿರುವಂಥ ಮೂರ್ತಿಯನ್ನ ತನ್ನ ಕಲಾ ಕೌಶಲ್ಯದಿಂದ ಕಲ್ಲೊಳಗೆ ಅಭಿವ್ಯಕ್ತಗೊಳಿಸಿದ. ಇದಕ್ಕೆ ನಿರ್ಮಾಣ ಅಂತ ಕರೀತೇವೆ. ನಿರ್ಮಾಣಕ್ಕೆ ಎರಡು ವಸ್ತುಗಳು ಬಹಳ ಅವಶ್ಯ. ಒಂದು ನಿರ್ಮಾಪಕನ ಅವಶ್ಯಕತೆ ಅದ, ಇನ್ನೊಂದು ನಿರ್ಮಾಣಕ್ಕೆ ಬೇಕಾಗುವ ದ್ರವ್ಯದ ಅವಶ್ಯಕತೆ ಇರ್ತದೆ. ಈ ಮೂರ್ತಿ ನೋಡಿ ನಿರ್ಮಾಪಕನ್ನ ಅರ್ಥ ಮಾಡಿಕೊಳ್ಳೋದು, ಈ ಮೂರ್ತಿ ನೋಡಿ ಹಿಂದಿರುವಂಥ ಕಲ್ಲನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕಾರಣ ಮೀಮಾಂಸ ಅಂತ. ನೋಡಿದ್ದು ಮೂರ್ತಿ, ಆ ಬಳಿಕ ತಿಳಿದದ್ದು ಕಾರಣವನ್ನು. ಹಾಗ ನಮ್ಮ ಮನಸ್ಸಿನೊಳಗೆ ಅಶಾಂತಿ ಉಂಟಾತು ಅಂದ್ರೆ ಅಶಾಂತಿಯನ್ನು ನಾನು ಅನುಭವಿಸ್ತೇನೆ, ನೀವು ಅನುಭವಿಸ್ತೀರಿ. ಬಹುತರ ಜಗತ್ತಿನ ಎಲ್ಲಾ ವ್ಯಕ್ತಿಗಳು ಅಶಾಂತಿಯನ್ನು ಅನುಭವಿಸ್ತಾರೆ. ಬರೇ ಸಾಮಾನ್ಯ ಮನುಷ್ಯರಲ್ಲ, ಘನ ತಪಸ್ವಿಗಳು ಅಂತ ಯಾರಿಗೆ ಹೇಳ್ತೇವೆ, ಸಂತರು ಮಹಂತರಂತ ಯಾರಿಗೂ ಹೇಳ್ತೇವೆ, ಅಂಥವರು ಕೂಡ ಒಂದೊಂದು ಕ್ಷಣ ಅಶಾಂತಿಯನ್ನು ಅನುಭವಿಸಬೇಕಾಗ್ತದೆ. ಅನುಭವಿಸ್ತಾರ, ಪ್ರಸಂಗದೊಳಗೆ ಹಂಗ ಆಗ್ತದ, ಒಂಥರ ಅಶಾಂತಿ ಆಗ್ತದೆ. ಇಂಥ ಅಶಾಂತಿಯನ್ನು ಅನುಭವಿಸ್ತೇವೆ. ಈ ಅಶಾಂತಿಗೆ ಮುಖ್ಯ ಕಾರಣ ಏನು? ಒಂದು ಸಂಗತಿ ತಲೆದೋರಬೇಕಾದರೆ ಅನೇಕ ಕಾರಣಗಳಿರ್ತಾವ, ಅದರಾಗೊಂದು ಮುಖ್ಯ ಕಾರಣ ಅಂತ ಇರ್ತದ, ಅದು ಬಹಳ ಮಹತ್ವದ್ದು. ಅಂಥ ಮುಖ್ಯ ಕಾರಣ ಯಾವುದಪ್ಪ? ಯಾರಿಗೇ ಅಶಾಂತಿ ಆಗಲಿಕ್ಕೆ ಕಾರಣ ಏನು? ಇದನ್ನು ನಾವು ಸಂಶೋಧಿಸೋದು. ಆ ಸಂಶೋಧನೆಯ ಮೀಮಾಂಸೆಯನ್ನ ನಾವು ನಿನ್ನೆ ಸ್ವಲ್ಪ ನೋಡಿದ್ದೇವೆ. ಏನಪ್ಪ ಮುಖ್ಯ ಕಾರಣ? ಯಾಕೆ ಮನುಷ್ಯ ಇಷ್ಟು ತಲೆ ಕೆಡಿಸಿಕೊಳ್ತಾನೆ? ಯಾಕೆ ಇಷ್ಟು ಅಸಮಾಧಾನಿಯಾಗ್ತಾನ? ಅದಕ್ಕೆ ಮಹತ್ವದ ಕಾರಣ ಒಂದು ನಿನ್ನೆ ನೋಡೇವಿ. ಅದು ಯಾವುದು ಅಂದ್ರೆ ದ್ವೇಷ. ಮನುಷ್ಯ ದ್ವೇಷ ಮಾಡ್ತಾನೆ. ಬರೇ ಮನುಷ್ಯ ದ್ವೇಷಿಸ್ತಾನಂತಲ್ಲ, ಪ್ರಾಣಿ ಪ್ರಪಂಚದೊಳಗೂ ಸಹಿತ ದ್ವೇಷ ಎದ್ದು ಕಾಣಿಸ್ತ. ದೇವತೆಗಳಂತ ಹೇಳ್ತಾರ ಪುರಾಣಿಕರು, ಅಲ್ಲೆಲ್ಲ ದ್ವೇಷದ ಕಥೆಯನ್ನು ನಾವು ಕೇಳ್ತೇವೆ. 18 ಪುರಾಣ ಬರದಾನ ವ್ಯಾಸ ಅಂತ ಹೇಳ್ತಾರೆ. ಪುರಾಣದಾಗ ಏನದಾವಪ್ಪ, ಅವೇನು ಸತ್ಯ ಕಥೆನೇ ಇರಲಿ ಅಸತ್ಯ ಕಥೆ ಇರಲಿ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಬರೋದು ಏನು ಅಂದ್ರೆ ದ್ವೇಷದ ಸುಂದರ ಕಥಾನಕ. ಅದು ನಮ್ಮ ಮನಸ್ಸಿನೊಳಗೆ ಏನೇನು ಭಾವನೆಗಳು ಬರ್ತಾವ ಅವುಗಳಿಗೆ ರೂಪ ಕೊಟ್ಟು ಅಷ್ಟು ಅದ್ಭುತ ಘಟನೆಗಳನ್ನು ನಿರ್ಮಾಣ ಮಾಡಿದ ವ್ಯಾಸ. ಅದರಾಗೊಂದು ಸಣ್ಣ ಕಥೆ ಹೇಳ್ತಾನ ವ್ಯಾಸ.
ನೋಡಬೇಕು ದ್ವೇಷ ಹೆಂಗೆ ಕೆಲಸ ಮಾಡ್ತದೆ. ಶಿವ ಹೀಗೆ ಕೂತ್ಕೊಂಡಾನ, ಶಿವನ ಮಗ್ಗಲದೊಳಗೆ ಬ್ರಹ್ಮ ಕೂತಾನ. ಬ್ರಹ್ಮನಿಗೂ ಪಂಚಮುಖ, ಶಿವನಿಗೂ ಪಂಚಮುಖ. ಶಿವನಿಗೆ 5 ಮುಖ, ಬ್ರಹ್ಮನಿಗೂ 5 ಮುಖ ಇದ್ದು. ಅವಾಗ ಶಿವ ನೋಡ್ದ ಮಗ್ಲ, ಬ್ರಹ್ಮನಿಗೆ 5 ಮುಖ ಕಂಡು ಆವಾಗ ಶಿವನ ದ್ವೇಷ ಉಕ್ಕಿತು. ಶಿವ ಅಂತಾನ, ನನ್ನಷ್ಟ ಮುಖ ಇವನಿಗೆ ಆದ್ರೆ ನನಗೇನು ಕಿಮ್ಮತ್ತ ಸಿಗೋದು, ಏನು ಸ್ಪೆಷಾಲಿಟಿ ಏನು ಉಳಿಯೋದದ ಅಂದ. ಹೆಂಗ ವಿಚಾರ ಮಾಡೋ ರೀತಿ ನೋಡಿ. ಯಾರು ಸಾಮಾನ್ಯರಲ್ಲ, ದೇವತೆಗಳಂತ ಹೇಳಿಕೊಂಡವ್ರೇ ಹಿಂಗಂದ ಬಳಕ ನೋಡ್ಬೇಕದ. ಅವಾಗ ಶಿವ ಏನು ಮಾಡ್ದ ಅಂದ್ರೆ, ಇವೊಂದೊಂದು ತಲಿ ಕತ್ತರಿಸಬೇಕು ಅಂತ ನಿರ್ಣಯ ಮಾಡ್ದ. ಬರದಾರ, ಓದಿರ್ಬೇಕಾರ ಪುರಾಣದಾಗ. ಅದು ಸುಳ್ಳೋ ಖರೇನೋ ಪ್ರಶ್ನೆ ಅಲ್ಲ, ಬರದಾರ. ಸಾಕ್ಷಾತ್ ಶಿವ 5 ಮುಖ ಇದ್ರೇನಾತು, ನಾ ಶಿವನೇ ಅವ ಬ್ರಹ್ಮನೇ ಅಂತಂದು ಬಿಡಾಕ್ ಬರ್ತದ್ದೇನೋ, ಬರ್ತಿತ್ತು. ಆದ್ರೆ ಸಮಾಧಾನ ಆಗಲಿಲ್ಲ. ಶಿವನ ಸಮಾಧಾನವೇ ಕದಡಿ ಹೋತು. ಯಾಕೆ? ಮಗ್ಗಲ 5 ಮುಖದವ ಕೂತಿದ್ದ, ಇವನಿಗೆ ಅಸಮಾಧಾನ ಆತು. ಕಥಿ ಬರಿತ ಮುಂದೆ ಹೇಳ್ತಾನ, ಮಗ್ಗಲ ಕೂತ ಬ್ರಹ್ಮನ ಒಂದು ಮುಖವನ್ನ ಚೂಟಿ ಬಿಟ್ಟ. ಏನು ಕಥೆ? ಬಹಳ ಮಾರ್ಮಿಕ ಮಾನಸಶಾಸ್ತ್ರೀಯ ಕಥೆ ಇದು. ಇದು ಸಾಂಕೇತಿಕ ಕಥೆ. ನಮ್ದು ಅಷ್ಟೇ, ನಾವು ಚಿವುಟವ್ರೆ. ಆದ್ರೆ ಸಣ್ಣ ಪುಟ್ಟು ನಾವು ಮಾಡ್ತಾ ಇರ್ತೇವೆ ಅಷ್ಟೇ. ನೋಡ್ಬೇಕು, ಈ ಕಡೆ ಒಂದು ತೋಟ, ಆ ಕಡೆ ಒಂದು ತೋಟ, ಮನಿ ಸುತ್ತಮುತ್ತ. ನಮ್ಮ ತೋಟದಾಗೂ ಒಂದು 4 ಗುಲಾಬಿ ಹೂವ, ಅವ್ರ ತೋಟದಾಗೂ ಒಂದು 4 ಗುಲಾಬಿ ಹೂವ. ಆ ಕಡೆ ಮನುಷ್ಯ ಏನು ಮಾಡ್ದ, ನೋಡ್ದ ನಶಿಕ್ನಾಗ, ಅವನು ಗುಲಾಬಿ ಹೂವ ಅರಳಿದ್ದು, ನಮ್ಮ ಗುಲಾಬಿ ಹೂವನೂ ಅರಳಿದ್ದು. ಅವನಿಗನಿಸ್ತು, ಮತ್ತೆ ನಮ್ಮ ತೋಟನೂ ಹಂಗ ಕಾಣಕತ್ಯದ, ಇವ್ರ ತೋಟನೂ ಹಂಗ ಕಾಣಕತ್ಯದ. ಹಂಗಾದ್ರೆ ಇದಕ್ಕೆ ಬೆಲೆ ಏನು ಬರೋದಂತ ತಿಳ್ಕೊಂಡು ಆಚೆ ಕಡೆ ಜಿಗದು, ಕಂಪೌಂಡ್ ಜಿಗದು 4 ಚಿವುಟಿ ಬಿಟ್ಟ. ಬ್ರಹ್ಮನ ತಲೆ ಚಿವುಟದ ಶಿವ. ಇವ ಗಾರ್ಡನರ್, ಈತ ನೇಬರರ್, ನೆರೆ ಹೊರೆಯವ, ಇವ್ರ ಹೂ ಚಿವುಟಿದ್ದ. ಇದು ದ್ವೇಷ. ಇದು ಒಂದು ಗಿಡ ಇತ್ತು, ಗಿಡದಾಗ ಒಂದು ಕುಟುಂಬ ಇತ್ತು, ಪಕ್ಷಿಗಳ ಕುಟುಂಬದು. ಅದರಾಗ ತಾಯಿ ತಂದೆ, ಆ ಬಳಿಕ ಒಂದು ಮಗು, ಆ ಮಗುವಿಗೆ ಒಂದು ಹೆಂಡತಿ. ಇಷ್ಟಿದ್ದು ಗೊತ್ತಾತಲ್ಲ. 2 ಕುಟುಂಬ, ಒಂದು ತಾಯಿ ತಂದೆ, ಆ ಬಳಿಕ ಮಗನ ಹೆಂಡತಿ. ಇಲ್ಲೊಂದು ಸಣ್ಣ ಗೂಡ, ಆ ಕಡೆ ಒಂದು ಸಣ್ಣ ಗೂಡ. 2 ಕುಟುಂಬ ಬಹಳ ಚೆನ್ನಾಗಿ ಸಾಗಿದ್ದು. ಆ ವರ್ಷ ಏನಾತು ಅಂದ್ರೆ, ಆ ಸೊಸೆ ಇದ್ಲಲ್ಲ, ಆಕೆಗೆ ಎರಡು ತತ್ತಿ, 2 ಮಕ್ಕಳದು, 2 ತತ್ತಿ ಇಟ್ಲು. ಆ ವರ್ಷ ಅಕಸ್ಮಾತ್ ಈ ತಾಯಿಗೆ ತತ್ತಿ ಇಡ್ಲಿಕ್ಕಾಗಲಿಲ್ಲ. ತಾಯಿ ಎಲ್ಲಾ ಕಷ್ಟಪಟ್ಲು, ಆದ್ರೆ ತತ್ತಿ ಇಡಕ್ ಸಾಧ್ಯ ಆಗಲಿಲ್ಲ. ಆಕೆ ಮನುಷ್ಯನಾಗ ಒಂಥರ ಅಸಮಾಧಾನ ಶುರುವಾತ. ನನ್ನ ಸೊಸೆಗೆ 2 ತತ್ತಿ ಆಗ್ಯಾವು, ನನಗೆ ಆಗಲಿಲ್ಲಲ್ಲ ಅಂತ ಶುರುವಾತದು. ಒಂದು ದಿವಸ ಸೊಸೆ ಹಕ್ಕಿ ಹಾರಿತ್ತು. ಅದು ಅನ್ನ ಹುಡುಕಾಡ್ಕೋತ ಹೋಗಿತ್ತು. ಈಕೆ ತನ್ನ ಗೂಡ ಬಿಟ್ಟು ಸೊಸೆಯ ಗೂಡಿಗೆ ಹೋದ್ಲು. ಗೂಡಿಗೆ ಹೋಗಿ ಅಲ್ಲಿ 2 ತತ್ತೇನಿದ್ದುವಲ್ಲ, ಅದನ್ನ ಹೀಗೆ ಸರಿಸಿದ್ಲು. ಗಿಡದ ಅಷ್ಟು ಎತ್ತರದ ಮ್ಯಾಲಿಂದ ತತ್ತಿಗಳ ಕೆಳಗೆ ಬಿದ್ದು ಒಡೆದು ಸುರಿ. ಹಕ್ಕಿಗೆ ಸಂತೋಷ ಆಗಿತ್ತು. ದ್ವೇಷ. ನಾನು ಇಂಥ ಕಥೆಯಾಗಿ ಹೇಳಕತ್ತೀನಿ ಅಂದ್ರೆ, ಯಾರ ಮನಸ್ಸಿಗೂ ನೋವಾಗಬಾರದು ಅಂಥ ಕಥೆಗಳಿವೆ. ತಪ್ಪ ಪಕ್ಷಿದು, ನಮ್ಮದಲ್ಲ. ಪಕ್ಷಿ ತಪ್ಪದ. ಅತ್ತಿ ಸೊಸೆಯ
ತತ್ತಿಗಳನ್ನ ಕೆಡವಿದ್ದು. ತನ್ನ ವಂಶದ ತತ್ತಿಗಳನ್ನೇ ಕೆಡವಿ ಸಂತೋಷ ಪಡುವಂಥ ಮನಸ್ಸಿನ ಸ್ಥಿತಿ ಅದ ಅಲ್ಲ, ಇದಕ್ಕೆ ದ್ವೇಷ ಅಂತ ಕರೀತಾರೆ. ದ್ವೇಷ ಇದು. ಇಂಥ ದ್ವೇಷ ಪ್ರಾಣಿ ಪ್ರಪಂಚದಾಗ ಹೆಂಗ ಸಾಂಕೇತಿಕವಾಗಿ ಸಿಗುತ್ತದ, ನಮ್ಮ ಪ್ರಪಂಚದಾಗ ಎಲ್ಲಿ ಬೇಕಲ್ಲಿ ಇಂಥ ದ್ವೇಷ ಸಿಗ್ತದಿದು. ಯಾವುದಪ್ಪ ಹಾಳು ಮಾಡಿದ್ದು ಯಾವುದು? ಸಮಸ್ತ ಜಗತ್ತೆಲ್ಲ ಇಷ್ಟ ತತ್ತರಿಸಿದ್ದ ಯಾವುದು ಅಂದ್ರೆ ಏನಲ್ಲ, ದ್ವೇಷ ಮಾಡ್ತಾ ಇರೋದು. ದ್ವೇಷ ಮಾಡ್ತಾ ಇರೋದು. ಇಂಥ ದ್ವೇಷಕ್ಕ ಏನಪ್ಪ ಕಾರಣ ನೋಡ್ರಿ. ಈ ದ್ವೇಷಕ್ಕೇನು ಕಾರಣ? ಇದು ಹೊತ್ತಿ ಜಗತ್ತಿನಲ್ಲಿ ಉರಿತಾ ಇರೋ ತಕ ಯಾವ ಅಧ್ಯಾತ್ಮನೂ ಫಲಕಾರಿಯಾಗೋದಲ್ಲ, ಯಾವ ಧರ್ಮವೂ ಫಲಕಾರಿಯಾಗೋದಲ್ಲ, ಯಾವ ಮತವೂ ಫಲಕಾರಿಯಾಗ. ಬೇಕಾದವರು ಜಗತ್ತಿನಾಗ ಬಂದ ಧರ್ಮ ಪ್ರತಿಷ್ಠಾಪನಾ ಮಾಡಿದರೂ ಸಹಿತ ದ್ವೇಷ ನಮ್ಮ ಹೃದಯದಾಗ ಇತ್ತು ಅಂದ್ರೆ ಅದು ಇಳಿತದ ಹೆಂಗ್ ಒಳಗ? ಯಾಕೆ ಫಲ ಕೊಡಲ್ದಪ್ಪ? ನಮ್ಮ ಜಗತ್ತಿನಾಗೇನು ಸಂತರ ಕಡಿಮೆ ಆಗ್ಯಾರ? ಶರಣರು ಮಹಾತ್ಮರು ಕಡಿಮೆ ಆಗ್ಯಾರ? ಇಲ್ಲ, ಸಾವಿರ ಸಾವಿರ ಲಕ್ಷ ಲಕ್ಷ ಸಂತರು ಶರಣರು ಆಗಿ ಹೋದ ಭೂಮಿ ಇದು. ಎಷ್ಟು ಜನ ಶರಣರು, ಎಷ್ಟು ಜನ ಸಂತರು. ಇದೇ ಕಲ್ಯಾಣದಾಗ ಲಕ್ಷ ಲಕ್ಷ ಅಂತ ವರ್ಣಿಸಿದರು ಇಷ್ಟು ಸಂತರು. ಆದರೆ ದ್ವೇಷ ವಾತಾವರಣದಿಂದ ದೂರ ಹೋಗಲಿಲ್ಲ. ಮನಸ್ಸಿಗೆ ಧರ್ಮದ ಸಂಸ್ಕಾರದ ಪ್ರತಿಫಲವಾಗಿ ಆನಂದ ಆಗಲಿಲ್ಲ. ಬಹಳ ಕಷ್ಟ. ಸಾಕ್ಷಾತ್ ಪರಮಾತ್ಮನೇ ಅಕಸ್ಮಾತ್ ಅವತರಿಸಿ ಜಗತ್ತಿನೊಳಗ ಇದನ್ನೆಲ್ಲ ಜನರಿಗೆ ಸಮಾಧಾನ ಮಾಡಿಬಿಡಬೇಕಂತ ಒಂದು ಧರ್ಮ ಸ್ಥಾಪನಾ ಮಾಡಿದರೆ ಅಂಥ ಧರ್ಮ ಸಹಿತ ಫಲ ಕೊಡದಷ್ಟು ನಮ್ಮ ಹೃದಯದಾಗ ದ್ವೇಷ ಉಖ್ಯದ. ನಿಮಗ್ ಗೊತ್ತಿರೋ ಒಂದು ಸಣ್ಣ ಕಥೆ ನೆನಪು ಮಾಡಿಕೊಡ್ತೇನೆ, ನೋಡಬೇಕು, ಸುಮ್ಮನೆ ಗೊತ್ತಿರಲಿ. ಇಬ್ರು ತಪಸ್ವಿಗಳು, ಇಬ್ರು ಬಹಳ ಹಚ್ಚಿಕೊಂಡವರು ಆದರು. ಒಂದು ಬೆಟ್ಟದ ಮೇಲೆ ಒಬ್ಬ ತಪಸ್ಸಿಗೆ ಕೂತ, ಇನ್ನೊಂದು ಬೆಟ್ಟದ ಮೇಲೆ ಇನ್ನೊಬ್ಬ ತಪಸ್ಸಿಗೆ ಕೂತ ಅಂತ ಹೇಳ್ತಾರೆ. ಇಬ್ಬರು ಇಲ್ಲೊಬ್ಬ ತಪಸ್ಸಿಗೆ ಕೂತ ಘೋರ ತಪಸ್ಸ ಆಚರಿಸಿದರು. ಒಂದು ಗುಡ್ಡದ ಮೇಲಿರುವಂಥ ತಪಸ್ವಿಗೆ ಪರಮಾತ್ಮ ಭೇಟಿಯಾದ. ಏನು ಬೇಕು ಅಂತ ಕೇಳ್ದ. ತಪಸ್ವಿ ಹೇಳ್ದ, ಮೊದಲು ಇಲ್ಲಿ ಬಂದಿಯೋ ಏನ ಅಲ್ಲಿ ಹೋಗಿ ಬಂದಿಯೋ ಅಂದ. ಗೊತ್ತಿಲ್ಲ ಕಥೆ ನಿಮಗೆ, ಇದು ಪ್ರಸಿದ್ಧ ಕಥೆ. ಇದು ನಾನು ನೆನಪು ಮಾಡಾಕತ್ತೇನೆ ಅಷ್ಟೇ ಈ ಪ್ರಸಂಗದಾಗ. ಆ ತಪಸ್ವಿ ಕೇಳ್ದ, ಮೊದಲ ಇಲ್ಲಿ ಬಂದಿಯೋ ಏನ ಅಲ್ಲಿ ಹೋಗಿ ಬಂದಿಯೋ ಅಂದ ಪರಮಾತ್ಮನಿಗೆ. ಅವಾಗ ಪರಮಾತ್ಮ ಹೇಳ್ದ, ಇಲ್ಲ, ಮೊದಲ ಇಲ್ಲಿ ಬಂದು ಬಿಟ್ಟೇನೆ. ಆ ಬಳಿಕ ಎರಡನೇ ಪ್ರಶ್ನೆ ಕೇಳ್ದ ತಪಸ್ವಿ, ಈಗ ನನಗೆ ಭೇಟಿಯಾಗಿ ಮತ್ತೆ ಅಲ್ಲಿ ಹೋಗಾಮದಿಯೇನು ಅಂದ. ಪರಮಾತ್ಮ ಹೇಳ್ದ, ನಿನ್ನಷ್ಟೇ ಘೋರ ತಪಸ್ಸು ಅವ ಮಾಡಿದ್ದರಿಂದ ನಾನು ಅಲ್ಲಿಗೂ ಹೋಗಬೇಕಾಗ್ತದೆ. ಅವಾಗಿವ ತಪಸ್ವಿ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನಾದರೂ ಚಲೋ ಬೇಡದೆ, ಇವ ಹೋಗಿ ಇದನ್ನು ಕೊಟ್ಟೀನಿ ಅಂತ ಅವ ಕೇಳ್ಕೋತಾನ. ಆ ಬಳಿಕ ನಾ ಏನೇನು ಬೇಡೇನಿ ಅದಕ್ಕಿಂತ ಭವ್ಯ ವಸ್ತುವನ್ನ ಅವ ಬೇಡಿ ಬಿಟ್ಟ ಅಂದ್ರೆ ನನ್ನ ತಪಸ್ಸಿಗೇನು ಬೆಲೆ ಬರ್ತದೆ? ನನ್ನ ತಪಸ್ಸಿಗೇನು ಬೆಲೆ ಬರ್ತದೆ? ಅದಕ್ಕೆ ನಾ ಏನೂ ಬೇಡೋದು ಬೇಡ, ಪರಮಾತ್ಮಗೆ ಹಿಂಗೆ ಬೇಡಿ ಬಿಡಬೇಕು. ಅವಾಗ ಏನು ಕೊಡ್ತಿ ಅದರ ಡಬಲ್ ನನಗೆ ಕೊಡು ಅಂತ ಬೇಡಿ ಬಿಡಬೇಕು ಅಂತ ವಿಚಾರ ಮಾಡುವ. ಹೆಂಗ ತಲೆ ವಿಚಾರ ಮಾಡ್ತಾನೆ. ಇದು ಸಮಾಧಾನದ ತಲೆ ಅಲ್ಲ, ತಾಪದ ತಲೆ ಹಿಂಗೆ ಬೇಡಾಕ್ ಹತ್ತಿತ್ತು ಮನುಷ್ಯಂದು. ಪರಮಾತ್ಮಗೆ ಹೇಳ್ದ, ನನಗೆ ಸ್ವಂತ ಯಾವ ಇಚ್ಛೆ ಇಲ್ಲ, ಅವಾಗ ಏನು ಬೇಡ್ಕೋತಾನಲ್ಲ ಅದರ ಡಬಲ್ ನನಗಾಗಬೇಕು ಅಂದ. ಇಲ್ಲ, ಕಥೆ ಹೇಳುದಿಲ್ಲ.
ಪರಮಾತ್ಮ ಆಗಲಿ ತಥಾಸ್ತು ಅಂದ. ಆ ಕಡೆ ಹೋದ, ಆ ತಪಸ್ವಿಗೆ ಭೇಟಿಯಾದ. ಅವ ಕೇಳ್ದ, ಅವ ಏನು ಬೇಡ್ಯಾನ ಅಂದ. ಈತ ಹೇಳ್ದ, ಪರಮಾತ್ಮ ಹೇಳ್ದ, ನಿನಗೇನ್ ನಾ ಕೊಡ್ತೀನಿ ಅದರ ಡಬಲ್ ಅವನಿಗೆ ಕೊಡು ಅಂತ ಕೇಳ್ಕೊಂಡು ಬಿಟ್ಟಾನ. ಅವಾಗ ಈ ತಪಸ್ವಿ ಅಂದ, ಕೆಡಿಸಿಬಿಟ್ಟಪ್ಪ ಇವ, ಕೆಡಿಸಿಬಿಟ್ಟ. ನಾ ಏನು ಬೇಡಿದರೂ ಸಹಿತ ನನ್ನ ಡಬಲ್ ಸಿಗುತ್ತದ ಅವನಿಗೆ. ಏನು ಭಾವ, ಸಿಕ್ಕ್ರೆ ಸಿಗೋಲ್ದ್ಯಾಕಂತನೋ ಭಾವ ಬರಲಿಲ್ಲ. ಅಥವಾ ಡಬಲ್ ಆಗದಂಥದ್ದೊಂದು ಏನರೇ ಬೇಡಬೇಕನ್ನೋ ಭಾವ ಬರಲಿಲ್ಲ. ಶಾಂತಿಯನ್ನೇ ಬೇಡಿ ಬಿಟ್ಟಿದ್ರೆ ಡಬಲ್ ಶಾಂತ ಆಗ್ತಿದ್ದ ಮನುಷ್ಯ, ಆಗಲಿಲ್ಲ. ಬೇಡದ, ಭಗವಂತನೇ ನಂದೊಂದು ಕಣ್ಣು ಹೋಗ್ಲಿ ಅಂದ. ಏನಿದೆ, ಘೋರ ತಪಸ್ಸನ್ನ ಆಚರಿಸಿ ಒಬ್ಬ ಋಷಿ ಒಂದು ಕಣ್ಣು ಕಳ್ಕೊಂಡ, ಇನ್ನೊಬ್ಬ. ಇವು ಕಟ್ಟಿದ ಕಥೆಗಳು, ಆದ ಘಟನೆಗಳಲ್ಲ, ಆದರೆ ಅರ್ಥಪೂರ್ಣ ಕಥೆಗಳಿವ. ನಮ್ಮ ಪರಿಸ್ಥಿತಿ ಹಂಗದ. ನಮಗೂ ಅಕಸ್ಮಾತ್ ಪರಮಾತ್ಮ ಭೇಟಿಯಾದ, ಆಗುದಿಲ್ಲ ಮಾತು ಬೇರೆ. ಆದ ಅಂದ್ರೆ ನಾವು ಬೇಡ್ಕೊಳ್ಳೋದು ಇಷ್ಟ. ಯಾಕೆ? ನಮ್ದು ಹೃದಯ ತುಂಬ್ಯದ. ಎದರಿಂದ? ದ್ವೇಷದಿಂದ ನಮ್ಮ ಹೃದಯ ಮೆತ್ತಿ ಹೋಗ್ಯದ. ಈ ದ್ವೇಷದೊಂದಿಗೆ ನೀವು ಬೇಕಾದ ಹಾಕ್ರಿ, ಅದು ಒಡೆದು ಹೋಗ್ತದದು. ಒಂದು ಪಾತ್ರೆ ಇರ್ತದ, ನೋಡಿರ್ಬೇಕು ನೀವು. ಹಳಿ ಕಾಲದಾಗ ಒಂದು ಪಾತ್ರೆ, ಅದು ಎದರ ಪಾತ್ರೆ ಅಂತಾರಲ್ಲ, ತಾಮ್ರದ ಪಾತ್ರೆ. ಅದು ಒಳಗೆಲ್ಲ ಅದು ಕಿಲುಬುತ್ತದ, ಅಂಥದೊಂದು ಪಾತ್ರೆ. ಎಷ್ಟ ಚಲೋ ವಸ್ತು ಹಾಲು ನೀವು ಚಲೋ ಹಾಲು ಹಾಕಿದ್ರು ಸಹಿತ ಆ ಪಾತ್ರೆಯೊಳಗೆ ಹಾದ ಬಳಕ ಬಿದ್ದ ಬಳಕ ಹಾಲು ಕೆಡದ. ಯಾಕೆ? ಅದು ಪಾತ್ರೆ ಹಂಗದ. ಹಾಗೆ ನಮ್ಮ ಪಾತ್ರೆ ಏನಾಗ್ಯದಂದ್ರೆ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 4 ದಿವಸ ಅಲ್ಲ, ಇದು ಸಾವಿರ ವರ್ಷಗಳಿಂದ ತಂದಿನೂ ಅದೇ ಕೆಲಸ ಮಾಡ್ದ, ಅಜ್ಜನೂ ಅದೇ ಕೆಲಸ ಮಾಡ್ದ, ಅವರು ಅದೇ ಕೆಲಸ ಮಾಡಿದ್ರು. ಇದೇ ಪಾತ್ರೆಯೊಳಗ ಏನೆಲ್ಲ ಹಾಕೋ ಕೆಲಸ ಮಾಡಿ ಪಾತ್ರೆಯ ಸ್ವರೂಪನೇ ಕೆಡಿಸಿಬಿಟ್ರು. ಆ ಪಾತ್ರೆಯೊಳಗ ನಾವಿಂದ ತತ್ವಜ್ಞಾನ ಹಾಕಿದರೆ ಏನು? ಆ ಪಾತ್ರೆಯೊಳಗ ನಾವಿಂದ ಬೇಕಾದಂಥ ಧರ್ಮ ಸುರದರೇನು ಒಳಗ? ಯಾಕೆ? ಪಾತ್ರೆ ಕಿಲುಬಾಕ್ ಹತ್ಯದ ಪಾತ್ರೆ. ಈ ಕಿಲುಬು ಗುಣ ಏನದ? ಇದು ದ್ವೇಷ. ಇಂಥ ದ್ವೇಷಕ್ಕೆ ಕಾರಣ ಏನಪ್ಪಾ? ನಿನ್ನೆ ನಾ ಈ ಪ್ರಶ್ನೆ ಕೇಳಿದ್ದೆ. ದ್ವೇಷಕ್ಕೇನು ಕಾರಣ? ಯಾಕೆ ದ್ವೇಷಿಸ್ತಾನ ಮನುಷ್ಯ? ಯಾಕೆ ದ್ವೇಷಿಸ್ತಾನ? ಕಾರಣ ಶೋಧಿಸೋದಕ್ಕಿಂತ ಮುಂಚೆ ಕಾರಣವನ್ನ ಶೋಧಿಸಿದಂಥ ಒಂದು ವಚನ ಸುಮ್ಮನೆ ಆಡ್ತೇನೆ, ಆ ಬಳಿಕ ಕಾರಣವನ್ನ ನೋಡ್ತೇವೆ. ಅಲ್ಲಮ ಪ್ರಭುದೇವರು ಒಂದು ವಚನ ಹೇಳಿದರು, ಬಹಳ ಸಣ್ಣ ವಚನ. ಅಲ್ಲಮ ಪ್ರಭುದೇವರಂದ್ರೆ ಬಹಳ 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 ದೊಡ್ಡ ಮಹಾನುಭಾವರು. ಕೂಡಲ ಸಂಗನ ಶರಣರು ಬಸವಣ್ಣನವರು ಅಲ್ಲಮನನ್ನ ಕೊಂಡಾಡಿದರು. ಏನ ಆ ಶಬ್ದ ನೋಡ್ಬೇಕ? ಕೊಂಡಾಡಿದ ಒಂದು ಶಬ್ದ ಸಾಕು ಅಲ್ಲಮನ ಹಿರಿಮೆಯನ್ನ ಕಾಣಬೇಕಾದ್ರೆ. ಏನಂದ್ರು ಅಂದ್ರೆ, ಎನ್ನಂತರಂಗದ ಪ್ರಾಣಲಿಂಗ ಅಲ್ಲಮ ಪ್ರಭು ಅಂತ. ನನ್ನ ಅಂತರಂಗದೊಳಗ ಮಿನುಗುತ್ತಾ ಇರುವಂಥ ಪ್ರಾಣಲಿಂಗವೇ ಅಲ್ಲಮ ಪ್ರಭು ಅಂತ ಕರೆದು. ಸೊಡ್ಡಳ ಬಾಚರ ಸಂತು ಅಲ್ಲಮನನ್ನ ಇನ್ನೊಂದು ರೀತಿಯಿಂದ ವರ್ಣಿಸಿದ. ಬಟ್ಟ ಬಯಲು ಗಟ್ಟಿಗೊಂಡ್ರ ಅಲ್ಲಮಾದ ಅಂತ ವರ್ಣಿಸಿದ. ಏನು ವರ್ಣನ? ಬಟ್ಟ ಬಯಲನ್ನೇ
ಸಾಕ್ಷಾತ್ ಭಗವಂತನನ್ನೇ ಗಟ್ಟಿಗೊಳಿಸಿ ಒಂದು ಮೂರ್ತ ರೂಪ ಕೊಟ್ರ ಅಲ್ಲಮ ಪ್ರಭು ಆಗ್ತಾನ ಅಂತ ಸೊಡ್ಡಳ ಬಾಚರಸ ವರ್ಣಿಸಿದ. ಇಂಥ ಮಹಾನುಭಾವ ಪ್ರಾಣಲಿಂಗ ರೂಪ ಅಲ್ಲಮ, ಬಯಲ ದೇಹಿ ಅಲ್ಲಮ. ಒಂದು ವಚನ ನೋಡ್ದ, 5 ಸರ್ಪ, ಆದರ ಕಾಯ ಒಂದೇ, ದಂತ 2. 5 ಸರ್ಪ, ದೇಹ ಒಂದೇ, ದಂತ 2, ಹಲ್ಲು 2. ಆ ಸರ್ಪ ಕಡಿದು ಸತ್ತ. ಹೆಣ ಮಾತ್ರ ತಿರುಗಾಡಕತ್ಯದ. ಹೆಂಗ ಹೇಳ್ಯಾನ? ತಿರುಗಾಡಕತ್ಯದ ಹೆಣ. 5 ಸರ್ಪ, 1 ದೇಹ, 2 ಹಲ್ಲ. ಕಡಿತು. ಯಾರಿಗೋ ಕಡಿತು. ಯಾರಿಗೆ ಕಡಿತೋ ಅವ ಸತ್ತ. ಅವನ ದೇಹ ಮಾತ್ರ ಹೆಣ. ಅದು ತಿರುಗಾಡಕತ್ಯದ, ಜಗತ್ತಿನಾಗ ತಿರುಗಾಡಕತ್ಯದ. ಹೆಣ ತಿರುಗಾಡಕತ್ಯದ. ಇಂಥವನಿಗೆ ಭಕ್ತಿ ಅನ್ನೋದು ಹೆಂಗ ಸಾಧಿಸೀತು ಗುಹೇಶ್ವರ ಅಂದ. ನೋಡ್ರಿ, ಬಹಳ ಅರ್ಥಪೂರ್ಣವಾದಂಥ ವಚನ ಇದು. 5 ಸರ್ಪ, 5 ಸರ್ಪಕ್ಕೆ ಒಂದ ಶರೀರ. ಬಹಳ ತಾತ್ವಿಕ, ಸ್ವಲ್ಪ ತಮಗೆ ಬೇಜಾರಾಗ್ಬೋದು. ನೋಡ್ರಿ, ತತ್ವಜ್ಞಾನ. 5 ಸರ್ಪ, 1 ದೇಹ. 1 ದೇಹ ಅಂದ್ರೆ ಮನಸ್ಸು. ಮನಸ್ಸ ಇದು ದೇಹ. 5 ಸರ್ಪ ಅಂದ್ರೆ 5 ಮನೋವೃತ್ತಿಗಳು. ಶಬ್ದವನ ಪ್ರಕಾಶಿಸುವ ಮನೋವೃತ್ತಿ, ಸ್ಪರ್ಶವನ ಪ್ರಕಾಶಿಸುವ ಮನೋವೃತ್ತಿ, ರೂಪ ಪ್ರಕಾಶಕ ಮನೋವೃತ್ತಿ, ರಸಪ್ರಕಾಶಕ ಮನೋವೃತ್ತಿ, ಆ ಬಳಿಕ ಗಂಧ ಪ್ರಕಾಶಕ ಮನೋವೃತ್ತಿ. 5 ವೃತ್ತಿಗಳು. ಮಾಡಿಫಿಕೇಶನ್ಸ್ ಆಫ್ ದ ಮೈಂಡ್. 5 ವೃತ್ತಿಗಳು. ಒಂದು ಮನೋವೃತ್ತಿ ಏನು ಮಾಡ್ತದಂದ್ರೆ ಇಲ್ಲಿರುವಂತಹ ಶಬ್ದವನ್ನ ಪ್ರಕಾಶ ಮಾಡ್ತದ, ಅದರ ಆಕಾರ ತಾಳ್ತದದು, ಗ್ರಹಿಸ್ತದ, ಅದರ ಆಕಾರ ತಾಳ್ತದ. ಇನ್ನೊಂದು ಮನಸ್ಸಿನ ವೃತ್ತಿ ಸ್ಪರ್ಶದ ಆಕಾರ ತಾಳ್ತದ. ಮತ್ತೊಂದು ಮನೋವೃತ್ತಿ ರೂಪದ ಆಕಾರ ತಾಳ್ತದ. ಇನ್ನೊಂದು ರಸದ ಆಕಾರ ತಾಳ್ತದ. ಕೊನೆಯದು ಗಂಧದ ಆಕಾರ ತಾಳ್ತದ. ಹೀಗೆ 5 ಆಕಾರಗಳನ್ನ ತಾಳುವಂಥ ಪಂಚವೃತ್ತಿಗಳು, 5 ವೃತ್ತಿಗಳು. ಈ 5 ವೃತ್ತಿಗಳೇ 5 ಹಾವು. ಈ ಹಾವಿಗೆ ಮೂಲ ದೇಹ ಯಾವುದು? ಮನಸ್ಸ. ಮನಸ್ಸಿಗೆ 5 ವೃತ್ತಿಗಳು. ಹಾವಿನ ದೃಷ್ಟಾಂತ ಬಹಳ ಕೊಟ್ಟಾನ. ಹೆಂಗ್ ಕೊಟ್ಟಾನಂದ್ರೆ ಹರಿತದ, ಹಾವ ಹರಿತದ, ಹಂಗ ಮನೋವೃತ್ತಿ ಹರಿತದ. ಕಣ್ಣಿನ ಮೂಲಕ ಹರಿತದ, ವಸ್ತುವಿನ ರೂಪವನ್ನ ಗ್ರಹಿಸ್ತದ. ಕಿವಿಯ ಮೂಲಕ ಮನೋವೃತ್ತಿ ಹರಿತದ, ಶಬ್ದವನ್ನ ಗ್ರಹಿಸ್ತದ. ನಾಲಿಗೆಯ ಮೂಲಕ ಹರಿತು ಅಂದ್ರೆ ರಸವನ್ನ ಗ್ರಹಿಸ್ತದ. ಹೀಗೆ ಗ್ರಹಿಸ್ತದ, ಹರಿದು ಹೋಗುತ್ತದೆ. ಆದ್ದರಿಂದ ಮನಸ್ಸು ಅನ್ನುವ ದೇಹಕ್ಕೆ 5 ಸರ್ಪಗಳು, ವೃತ್ತಿಗಳು. ಸರ್ಪಯು ಈ 5 ಸರ್ಪಕ್ಕೆ 2 ಹಲ್ಲ, 2 ಹಲ್ಲ, 2 ಒಂದಲ್ಲ 2 ಹಲ್ಲ. 1 ಹಲ್ಲ ರಾಗ, ಇನ್ನೊಂದು ಹಲ್ಲ ದ್ವೇಷ. ಶಬ್ದ ಕೇಳಿ ರಾಗನೂ ಆಗುತ್ತದೆ, ದ್ವೇಷವೂ ಆಗ್ತದೆ. ಸ್ಪರ್ಶ ಕಂಡು ರಾಗವೂ ಆಗ್ತದೆ, ದ್ವೇಷವೂ ಆಗ್ತದೆ. ಆಗ ರೂಪ, ರಸ, ಗಂಧಗಳನ್ನ ತಗೊಳ್ಳುವಾಗ ರಾಗ ದ್ವೇಷ ವ್ಯವಸ್ಥಿತ.
ಎಲ್ಲ ರಾಗ ದ್ವೇಷ ಎಲ್ಲದಾವಂದ್ರೆ ಈ ಹಾವಿಗೆ ಹಲ್ಲಗಳವು ಎರಡು. ವೃತ್ತಿಯೊಳಗ ರಾಗ ಇರ್ತದ, ವೃತ್ತಿಯೊಳಗ ದ್ವೇಷ ಇರ್ತದ. ಇದೊಂದು ಏನೋ ಒಂದು ಹೂವು ಅಂತ ತಿಳ್ಕೊಳ್ಳಿ, ಇದೊಂದು ಹೂವ, ಸುಮ್ಮನೆ ಕಲ್ಪನಾ ಮಾಡಿ. ಇದು ಹೂವಿನ ರೂಪನ ನೋಡ್ತೇನೆ. ಈ ರೂಪ ನೋಡುವಾಗ ರೂಪಗ್ರಹಣ ಆತು. ಈ ರೂಪಗ್ರಹಣದೊಂದಿಗೆ ಬರೇ ರೂಪಗ್ರಹಣ ಆಗಿಲ್ಲ, ಏನಾಗಿದೆ, ಅದರ ಕೂಡ ರಾಗದೊಂದಿಗೆ ರೂಪಗ್ರಹಣ ಆಗ್ಯದ. ಆದ್ದರಿಂದ ಸುಖ ಆಗುತ್ತದ. ಅದರ ಕೂಡ ದ್ವೇಷ ಇತ್ತು ಅಂದ್ರೆ, ದ್ವೇಷದೊಂದಿಗೆ ರೂಪಗ್ರಹಣ ಆತು ಅಂದ್ರೆ ಆ ರೂಪ ನೋಡಿ ದ್ವೇಷ ಅನಿಸ್ತದ, ತಾಪ ಆಗ್ತದೆ. ಹಂಗ ಸೀತಾದೇವಿಯನ್ನ ನೋಡ್ದ, ರಾಮ ನೋಡ್ದ, ರಾಗ ಬಂತು, ಪ್ರೀತಿಸಿದ. ರಾವಣ ನೋಡ್ದ, ಮೋಹ ಆತು, ಪ್ರೀತಿಸಿದ. ಎರಡು ಕಡೆ ಒಂದರ ಹಿಂದ ರಾಗ ಕೆಲಸ ಮಾಡಕತ್ಯದ, ಇನ್ನೊಂದರ ಹಿಂದ ಅದೇ ರಾಗ ಮೋಹ ರೂಪ ತಾಳಿ ಬಿಟ್ಟದ. ಮೋಹ ರೂಪ ತಾಳ್ಯದ. ಮೋಹ ರೂಪ ತಾಳಿದಂಥ ರಾಗ ಅದೇನ್ ಮಾಡ್ತು, ಇದನ್ನ ಕದ್ದು ಒಯ್ಲಿಕ್ಕೆ ಹಸ್ತು. ಯಾವ ರಾಗ ನೋಡಕ್ ಹತ್ತಿತ್ತೋ ಸೀತಾದೇವಿಯತ್ತ, ಆ ಹೃದಯದ ರಾಗ ಈಗ ದ್ವೇಷ ರೂಪ ತಾಳ್ತು ರಾಮನೊಳಗ. ಹೆಂಗ ಕೆಲಸ ಹೆಂಗಾಗ್ತದ? ಅದು ಒಂದ ವಸ್ತು, ಇಬ್ಬರು ವ್ಯಕ್ತಿಗಳು ನೋಡೋ ದೃಷ್ಟಿ ಬೇರೆ ಬೇರೆ. ಒಂದ ಕಣ್ಣೊಳಗ ರಾಗ, ಒಂದ ಕಣ್ಣೊಳಗ ದ್ವೇಷ. ಎಲ್ಲ ಹೀಗೆ ಎಲ್ಲ ಜಗತ್ತಿನೊಳಗೆ ಎಲ್ಲೆಲ್ಲಿ ನಾವು ವ್ಯವಹರಿಸ್ತೇವೆ ಇಂದ್ರಿಯಗಳ ಮೂಲಕ, ಅಲ್ಲೆಲ್ಲ ರಾಗದ್ವೇಷ ಹರವಿಕೊಂಡಿರ್ತದೆ. ಏನೋ ಒಬ್ಬ ಸಂತ ಹೇಳುವುದಿಲ್ಲ, ಕಣ್ಣುಗಳು ಎರಡು, ಬಾಯ್ತಾನೊಂದು, ಏನಿಹುದಿದರ ಅರ್ಥ. ಕಿವಿಗಳು ಎರಡು, ಬಾಯ್ತಾನೊಂದು, ಏನಿಹುದಿದರ ಅರ್ಥ. ಕೈಗಳು ಎರಡು, ಬಾಯ್ತಾನೊಂದು, ಏನಿಹುದಿದರರ್ಥ. ಇಮ್ಮಡಿ ನೋಡೈ, ಒಮ್ಮಡಿ ಹೇಳೈ ಎಂಬುದೇ ಇದರರ್ಥ. ಇಮ್ಮಡಿ ಕೇಳೈ, ಒಮ್ಮಡಿ ನುಡಿಯೈ ಎಂಬುದೇ ಇದರರ್ಥ. ಇಮ್ಮಡಿ ಮಾಡೈ, ಒಮ್ಮಡಿ ತಿನ್ನೈ ಎಂಬುದೇ ಇದರರ್ಥ. ಏನು ಸುಂದರ ಹೇಳ್ಯಾರ. ಕಣ್ಣ ಎರಡು ಕಣ್ಣ, ಇದರ ಅರ್ಥ ಏನಪ್ಪಾ ಅಂದ್ರೆ, ಒಂದು ಕಣ್ಣಿನೊಳಗ ರಾಗ, ಒಂದು ಕಣ್ಣಿನೊಳಗ ದ್ವೇಷ. ಒಂದು ಕಣ್ಣಿಗೆ ಸ್ವರೂಪ ಕಾಣಿಸ್ತದ, ಒಂದು ಕಣ್ಣಿಗೆ ಕುರೂಪ ಕಾಣಿಸ್ತದ. ಇಮ್ಮಡಿ ನೋಡೈ, ಆದರ ಒಮ್ಮಡಿ ಹೇಳೈ ಎಂಬುದೇ ಇದರರ್ಥ. ನೋಡಬೇಕು, ನೋಡಾಗ ಸ್ವಲ್ಪ ಕುರೂಪ ಸ್ವರೂಪ ಎಲ್ಲ ಕಾಣೋದೆ. ಆದರೆ ಕುರೂಪವನೇ ಎತ್ತಿ ಆಡದೇವಿ ಅಂದ್ರೆ ದ್ವೇಷ ಹೊರಹೊಮ್ಮತದ. ಸ್ವರೂಪವನ ಎತ್ತಿ ಆಡದೇವಿ ಅಂದ್ರೆ ಅಲ್ಲಿ ಸಮಾಧಾನ ಹೊರಹೊಮ್ಮತದ. ಕಾಣೋದು ಎರಡು, ಅದರ ಹೊರಹೊಮ್ಮಿಸೋದು ಒಂದು. ಹೊರಹೊಮ್ಮಿಸ್ತೇವಿ ಒಂದೊಂದು. 5 ಸರ್ಪ, 1 ಕಾಯ, 2 ದಂತ. ಇಷ್ಟಾತಲ್ಲ, ಕಡಿದವ ಸತ್ತ, ಹಾವು ಕಡಿದು ಒಬ್ಬ ಸತ್ತ. ಈ ಹಾವು ಯಾರಿಗೆ ಕಡಿತು? ರಾಗದ್ವೇಷದಿಂದ ಯಾರು ಕಡಿಯಲ್ಪಟ್ಟರು? ಮನಸ್ಸು ಯಾರನ್ನ ಹಿಡಿತು? ಮನಸ್ಸಿನ ರಾಗದ್ವೇಷದ ವಿಷ ಯಾರಿಗೆ ಏರ್ತು ಅಂದ್ರೆ, ಮನಸ್ಸಿನ ಮಾಲೀಕಂತ ನಾವೇನಂತೇವಿ ಜೀವ, ಜೀವನಿಗೆ ರಾಗದ್ವೇಷದ ವಿಷ ಏರ್ತು. ವಿಷ ಏರ್ತು. ಯಾವಾಗ ವಿಷ ಏರ್ತೋ ಜೀವನೊಳಗಿರುವ ಪ್ರಜ್ಞಾ ಅದು ಸತ್ತು ಮರೆಯಾತು. ಸತ್ತ ಪ್ರಜ್ಞಾ ಮರೆಯಾತು. ಏನ್ ಉಳಿತಂದ್ರೆ ಹೆಣ ಅಷ್ಟೇ ಉಳಿತು. ಅದಾರ ಜನ ಬದುಕ್ಯಾರ, ಆದ್ರೆ ಏನ್ ಮಾಡೋದು? ಪ್ರಜ್ಞೆನೆ ಕಳ್ಕೊಂಡು ಜನ ಬದುಕ್ಯಾರ. ನಮ್ಮನ್ನ ಕಂಡ ಅಲ್ಲಮ ಪ್ರಭುದೇವ್ರಂತಾರ, ಇವರು ಮನುಷ್ಯರ ಹಿಂಗ ತಿರುಗಾಡಕ್ ಹತ್ತಿಲ್ಲ,
ಮನುಷ್ಯರು ತಿರುಗಾಡಕ್ ಹತ್ತಿಲ್ಲ. ಯಾರು ತಿರುಗಾಡಕ್ ಹತ್ಯಾರ? ಅವನ ಶಬ್ದದಾಗ, ತಾವೇನು ಮನಸ್ಸಿಗೆ ಹಚ್ಕೋಬಾರದು, ಅವನ ಶಬ್ದದಾಗ ಹೆಣ ತಿರುಗಾಡಕ್ ಹತ್ಯದ. ಅಂದ್ರೆ ಇದು ತಲೆ ಅಶಾಂತ. ಮನುಷ್ಯ ಯಾರಪ್ಪ ಅಂದ್ರೆ, ಜೀವಂತ ಮನುಷ್ಯ ಯಾರು ಅಂದ್ರೆ, ಯಾರು ಸಂತೋಷದಿಂದ ಬಾಳಿ ಬದುಕ್ತಾರ, ನಗನಗತ ಜಗತ್ತಿನಲ್ಲಿ ಬಾಳಿ ಬದುಕ್ತಾರ, ಯಾರು ತಮ್ಮ ಸುತ್ತಮುತ್ತೆಲ್ಲ ಶಾಂತಿಯ ವರ್ಷಾವ ಮಾಡ್ತಾ ಇರ್ತಾರ, ಇಂಥವ್ರ ಮನುಷ್ಯರಪ್ಪ. ಅದನ್ನ ಬಿಟ್ಟು ಬಿಟ್ಟು ಜಡ ವಸ್ತುಗಳಿಗಾಗಿ ಬಡದಾಡ್ತಾ ಹುಚ್ಚಾದಂಥ ಜನ ಹೆಣ ತಿರುಗಾಡ್ದಂಗ ಅಂತ ವರ್ಣ ಮಾಡಿದ ಅಲ್ಲ ಮಹಾಪ್ರಭು. ಹೆಣ ತಿರುಗಾಡುತ್ತಿದೆ ನೋಡ. ಇಂಥ ಹೆಣದೊಳಗ ಭಕ್ತಿ ಅನ್ನೋ ತಂಪು ನೀರು ಹೆಂಗ ಬಿದ್ದೀತು? ಇಂಥ ಹೆಣದೊಳಗ ಭಗವಂತನ ಕಾರುಣ್ಯದ ಪ್ರಸಾದ ಹೆಂಗ ಬಿದ್ದೀತಿಲ್ಲೇ? ಹೆಂಗಾದೀತು? ನಾವು ಬೇಕಾದಷ್ಟು ಬಯಸ್ತೇವೆ, ಆದರೆ ಯಾಕಾಗುತ್ತಾ ಇಲ್ಲಪ್ಪ? ಬರೇ ಗೃಹಸ್ಥರಿಗೆ ಅಷ್ಟೇ ಅಲ್ಲ ನಾನು ಹೇಳೋದು, ನಮ್ಮಂತ ಸನ್ಯಾಸಿಗಳು ಸಹಿತ ನಾವು ಬಯಸ್ತೇವೆ ಶಾಂತಿ ಸಮಾಧಾನ ಎಲ್ಲ ಬಯಸ್ತೇವೆ. ಆದ್ರೆ ಏನ್ ಮಾಡೋದು? ಆಗೋದಿಲ್ಲ. ಯಾಕೆ? ಇನ್ನೊಬ್ಬ ಸನ್ಯಾಸಿಯನ್ನ ಕಂಡಾಗ ನಮ್ಮ ತಲೆ ಸರಿ ಉಳಿಯುವುದಿಲ್ಲ. ಹಂಗಾಗ್ತದೆ. ಹಂಗ ಎಷ್ಟೋ ಸಲ ಅಲ್ಲಿ ದ್ವೇಷ ಆಗ್ತದೆ, ನಿಮ್ಮನ್ನ ಕಂಡು ರಾಗ ಶುರುವಾಗ್ತದೆ. ಏನಪ್ಪಾ ಎಷ್ಟು ಆರಾಮದಾರ ಜನ, ಇದು ತಮ್ಮದೇ ಒಂದು ಭವ್ಯ ಮಹಲ ಕಟ್ಟಿಕೊಂಡು ಮನೆ ಕಟ್ಟಿಕೊಂಡು ಮನ್ಯಾಗ ಹೆಂಡತಿ ಮಕ್ಕಳು ಆರಾಮಾಗಿ ಅದಾರಪ್ಪ ಈ ಜನ. ಏನೋ ದುಡಿದು ದಣದ ಬಂದರೆ ಮನ್ಯಾಗ ಹಾಸವ್ರದಾರ, ಒದಸವ್ರದಾರ, ತಿನ್ನವ್ರದಾರ, ಉಣಸವ್ರದಾರ, ಎಲ್ಲ ಅದಾರ. ಕೇಳೋರು ಸುಖ ದುಃಖ ಕೇಳೋರದಾರ. ಎಷ್ಟು ಆರಾಮ ಜನ. ತಿಂಗಳಿಗೆ 10-20 ಸಾವಿರ ರೂಪಾಯಿ ಗಳಿಸಿ ಎಷ್ಟು ಆರಾಮದಾರಪ್ಪ ಅಂತ ತಿಳ್ಕೊಂಡು ಒಮ್ಮೊಮ್ಮೆ ನಮ್ಗ ಇಂಥವ್ರು ಅಂದ್ರೆ ವಯಸ್ಸು ಆಗಕ್ ಬಂತು, ಈ ವಯಸ್ಸಿನೊಳಗೂ ಸಹಿತ ಸಮ್ಟೈಮ್ಸ್ ಮೈಂಡ್ ಫೀಲ್ಸ್ ಇಟ್. ಮನಸ್ಸ ರಾಗಮುಖವಾಗಿ ಹರಿತದ. ಸನ್ಯಾಸಿಗಳ ಕಡೆ ದ್ವೇಷಮುಖವಾಗಿ ಹರಿತದ. ರಾಗ ದ್ವೇಷ ಎರಡು ಹಲ್ಲ ಕಚ್ಚಿ ಬಿಟ್ಟಾವ, ಎರಡರ ವಿಷ ಏರಿಯದೊಳಗ. ಆ ಎರಡು ಹಲ್ಲುಗಳೇ ರಾಗದ್ವೇಷ. ಅದರಿಂದ ಹೊರಡುವ ವಿಷವೇ ಏನು? ಅಶಾಂತಿ. ಎಲ್ಲಿವರೆಗೆ ಹಲ್ಲು ಕಡಿತಾವ ಅಲ್ಲಿ ತಕ ಅಶಾಂತಿ ಇರ್ತದ ಅಂದ ಅಲ್ಲ ಮಹಾಪ್ರಭು. ನಾವು ಕಾರಣ ಮೀಮಾಂಸ ಮಾಡಕತ್ತೇವೆ. ದ್ವೇಷ ಆಗ್ಲಿಕ್ಕೇನು ಕಾರಣ ಅಂತ ಕೇಳಿದರೆ ಅಲ್ಲ ಮಹಾಪ್ರಭುದೇವರು ಹೇಳ್ತಾರೆ, ದ್ವೇಷಕ್ಕೆ ಕಾರಣ ಯಾವುದು? 5 ಹಾವ. ಹಾವಿನ 2 ಹಲ್ಲದಾಗ ಒಂದು ದ್ವೇಷ, ಒಂದು ರಾಗ. ರಾಗ ಇತ್ತಂದ್ರ ದ್ವೇಷ, ದ್ವೇಷ ಇತ್ತಂದ್ರ ಎಷ್ಟು ಚಂದ ಒಂದು ಶಾನ. ಇದು ರಾಗದ್ವೇಷ. ಇಂಥ ದ್ವೇಷಕ್ಕೆ ಕಾರಣ ರಾಗ, ಆ ಬಳಿಕ ಬಹಿರ್ಮುಖ ಪ್ರವೃತ್ತಿ. ಇದು ದ್ವೇಷಕ್ಕೆ ಕಾರಣ. ಇದು ಅದನ್ನ ನಾ ಬ್ಯಾರೆ ಶಬ್ದದಾಗ ಸ್ವಲ್ಪ ಹೇಳ್ತೇನೆ. ಬ್ಯಾರೆ ಶಬ್ದದಾಗ ದ್ವೇಷಕ್ಕಿದ ಕಾರಣ ಏನಾಗ್ತದೆ? ದ್ವೇಷಕ್ಕೆ ಕಾರಣ ಅಂದ್ರೆ ಬಹಳ ಇದು, ನಮಗೆ ಯಾವುದು ಸಿಕ್ಕಿಲ್ಲಲ್ಲ ಅದು ಯಾರಿಗೂ ಸಿಗಬಾರದು ಅನ್ನೋ ಭಾವ, ಇದು ದ್ವೇಷಕ್ಕೆ ಕಾರಣ. ಹಾಂಗ ಒಂದು ವೇಳೆ ಅವರಿಗೆ ಸಿಕ್ಕಿತು ಅಂದ್ರೆ ನಮಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ, ಇದು ದ್ವೇಷದ ಪರಿಣಾಮ. ದ್ವೇಷ ಏನು ಮಾಡ್ತದಂದ್ರೆ ಅವ್ರಿಗೇನು ಸಿಕ್ಕದ ಅದನ್ನ ನಾಶ ಆಗುತ್ತಕ ಬಿಡುವುದಿಲ್ಲ, ಇದು ಅದರ ಕ್ರಿಯಾ. ಇದು ದ್ವೇಷ ಮೀಮಾಂಸ. ಸ್ವಲ್ಪ ಲಕ್ಷದಲ್ಲಿ ತಮ್ಮ ದ್ವೇಷ ಯಾಕಾಗ್ತದೆ? ದ್ವೇಷ ಹೆಂಗಾಗ್ತದೆ? ಯಾಕಾಗ್ತದೆ? ನನ್ನಲ್ಲಿ ಒಂದು ಭಾವನಾ ಅದ, ಏನು? ನನಗೆ ಯಾವುದು ಸಿಕ್ಕಿಲ್ಲ ಆದ್ರೆ ನಾ ಪ್ರೀತಿಸ್ತೇನೆ, ಆದ್ರೆ ಸಿಕ್ಕಿಲ್ಲ.
ನನಗೆ ಯಾವುದು ಸಿಕ್ಕಿಲ್ಲ ಅದು ನಿಮಗೆ ದೊರೀತು ಅಂದ್ರೆ ಅವಾಗೇನಾಗ್ತದೆ? ನಿಮ್ಮನ್ನ ಕಂಡು ನನ್ನೊಳಗೆ ದ್ವೇಷ ತಯಾರಾಗ್ತದೆ. ಇದು ಮೊದಲನೇದು. ಅಷ್ಟ ಸುಮ್ಮನೆ ಕೂಡುಗೊಡುದಿಲ್ಲ ದ್ವೇಷ. ಏನ್ ಮಾಡ್ತದೆ? ನನಗೆ ಸಿಗದಂಥ ವಸ್ತು ನಿಮಗೇನು ಸಿಕ್ಕಿರ್ತದಲ್ಲ ಅದನ್ನು ಹಾಳ ಮಾಡೋ ತಕ ಇದು ಸುಮ್ಮನೆ ಇರುವುದಿಲ್ಲ. ಇದು ಕಾರ್ಯ. ಒಂದು ದೃಷ್ಟಾಂತ ಹೇಳ್ತೀನಿ. ಒಂದು ಮನ್ಯಾಗ ಅಕ್ಕ ತಂಗಿ ಇಬ್ರು. ಒಬ್ಬಳ ವಯಸ್ಸು 20-21, ಇನ್ನೊಬ್ಬಳ ವಯಸ್ಸು 25-6. ಇಬ್ರು ಇದ್ರು. ಇಬ್ಬರಿಗೆ ಇನ್ನ ಲಗ್ನ ಆಗಿರ್ಲಿಲ್ಲ. ಅಕ್ಕನ ಕೂದಲ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವು ಉದ್ದು ಇರಲಿಲ್ಲ, ತುಂಬಾನೂ ಬೆಳೆದಿರಲಿಲ್ಲ, ಮೃದುವಾಗಿನೂ ಇರಲಿಲ್ಲ. ಆಕೆಗೆ ಅದರ ಬಗ್ಗೆ ಸ್ವಲ್ಪ ಸಂತೋಷ. ತಂಗಿ ಕೂದಲ ಕಣ್ಣು ಬಿಟ್ಟು ನೋಡಿದರೆ ಕಣ್ಣು ಮುಚ್ಚಬಾರದು, ಅಷ್ಟು ಚಂದಿದ್ದು ತಂಗಿ ಕೂದಲ. ಮುಡಿ ಅಷ್ಟು ಸುಂದರಿತ್ತು. ಯಾವಾಗ ಅಕ್ಕನ್ನ ನೋಡಾಕ ಬರುತ್ತಿದ್ರೋ ಈ ತಂಗಿ ಕೂದಲ ನೋಡಿ ಅವ ಹೋಗೇ ಬಿಡುತ್ತದ್ದ ತಿರುಗಿ. ಅಷ್ಟು ಮಗ್ನಾಗ್ತಿದ್ದ ನೋಡಾವ ಹುಡುಗ. ಇದು ಮಾನಸಿಕವಾಗಿ ಅಕ್ಕನ ಮೇಲೆ ಪರಿಣಾಮ ಬೀರ್ತಾ ಬಂತು. ಎಲ್ಲಿ ತಕ ಬಂತು ಅಂದ್ರೆ ತಂಗಿಯನ್ನ ಅಂತರಂಗದೊಳಗೆ ದ್ವೇಷ ಮಾಡುವ ಮಟ್ಟಿಗೆ ಬಂತು. ತನಗಿಲ್ಲದಂಥ ಇದು ನಡೆದ ಘಟನೆ. ತನಗಿಲ್ಲದಂಥ ಕೂದಲನ್ನ ತನ್ನ ತಂಗಿಯೊಳಗೆ ಕಂಡು ದ್ವೇಷ ಶುರುವಾತು. ತಂಗಿಗೆ ಆ ಕೂದಲಂದ್ರೆ ಅಷ್ಟು. ಆಕೆಯ ದೊಡ್ಡ ಸಂಪತ್ತೇನಾದರೂ ತಂಗಿದಿತ್ತು ಅಂದ್ರೆ ಈ ಮುಡಿ. ಬಹಳ ಅದ್ಭುತ ಮುಡಿ ಇತ್ತು, ಅಪರೂಪದ ಮುಡಿ ಅದು. ಅದನ್ನ ತಾಯಿ ಕಂಡು ಸಂತೋಷ ಪಡ್ತಿದ್ಲು, ತಂದೆ ಕಂಡು ಸಂತೋಷ ಪಡ್ತಿದ್ದ, ಇಡೀ ಆ ಬಳಗ ಕಂಡು ಸಂತೋಷ ಪಡ್ತಿತ್ತು. ಅಷ್ಟು ಸುಂದರವಾದಂತಹ ಮುಡಿ. ತಂಗಿನೇ ಹೇಳ್ತಿದ್ಲು, ಏನು ಅಕ್ಕನ ಲಗ್ನ ಆಗುವವರೆಗೆ ನಾ ಲಗ್ನ ಆಗುವುದಿಲ್ಲ ಅಂತ ಬಿಟ್ಟಿದ್ಲು. ಆಕೆ ಹೃದಯ ನೋಡಬೇಕು, ಪ್ರೇಮದ ಹೃದಯ ನೋಡಬೇಕು. ಆದರೆ ಬಂದವರೆಲ್ಲ ಈಕಿನ್ನೇ ಮೆಚ್ಚಿಗೋತಿದ್ರೆ ವಿನಃ ಅಕ್ಕನ್ನ ಮೆಚ್ಚಿಗೋತಿರ್ಲಿಲ್ಲ. ಹೃದಯಕ್ಕಲ್ಲ, ತಲೆಗೂದಲ ನೋಡಿ. ವರ ಅಂದ್ರೆ ಹೆಂಗಿರ್ತಾರಂದ್ರೆ ಏನ್ ನೋಡ್ತಾರ? ಕೂದಲ ನೋಡ್ತಾರೆ ವಿನಃ ಕೂದಲದ ಕೆಳಗಿರುವ ಮತಿ ನೋಡೋದಿಲ್ಲ. ವರನು ಹಂಗ ಮ್ಯಾಲ ಏನು ಕಾಣಿಸ್ತಿರ್ತದೆ? ಬದುಕ ಅಂದ್ರೆ 70 ವರ್ಷ ನಾವು ಕೂಡಿ ಬದುಕಬೇಕಾಗುತ್ತದೆ. ಬರೇ ಮ್ಯಾಲ ನೋಡಿ ಬಿಟ್ರದ ಮ್ಯಾಗಿಂದ ಎಷ್ಟು ವರ್ಷ ಇರೋದದ? ಎಷ್ಟೇ ಚಲೋ ಇಂದ ವರ ಅದ ಅಂದರೂ ನಾಳೆ ಏನರೇ ಆಗಿರ್ತದದು. ಎಷ್ಟೇ ಚಲೋ ವಧುವದ ಅಂದ್ರೆ ಒಂದು ಆಕ್ಸಿಡೆಂಟ್ ಆತಪ್ಪ, ಮತ್ತೇನ್ರಿ ಆತು, ಏನ್ರಿ ಆಗೋದಲ್ಲ. ಜೀವನದ ಒಳಕ ತಣ್ಣಗಿರ್ತದೆ. ಯಾವುದು ಮೆಚ್ತೇವಿ ಇಟ್ ಈಸ್ ಸರ್ಫೇಸಿಯಲ್. ಯಾವುದ್ರು ಕೂಡ ಬದುಕ್ತೇವಿ ಇಟ್ ಈಸ್ ವಿದಿನ್ ಇಟ್. ಒಳಗದದು, ಮ್ಯಾಲಿಲ್ಲ. ಯಾರೂ ಅಕ್ಕನನ್ನ ಮೆಚ್ಚಿಕೊಳ್ತಾ ಇರಲಿಲ್ಲ. ಅಕ್ಕನಿಗೆ ಶುರುವಾತು. ಮೊದಲ ತಂಗಿಯನ್ನ ಪ್ರೀತಿಸ್ತಿದ್ಲು, ತಂಗಿಯ ಕೂದಲ ಹಿಕ್ಕುತ್ತಿದ್ಲು, ಕಟ್ಟುತ್ತಿದ್ಲು, ಸಂತೋಷ ಪಡ್ತಿದ್ಲು. ಆದರೆ ಮುಂದೆ ದ್ವೇಷದ ರೂಪ ತಾಳ್ತು. ಯಾಕೆ? ಅಂಥ ಕೂದಲು ತನಗೆ ಇಲ್ಲಲ್ಲ ಅಂತನೋ ಭಾವ ಶುರುವಾತು. ಒಂದು ದಿವಸ ಬಂತು. ಅಕ್ಕ ರಾತ್ರಿ ಮಲ್ಕೊಂಡಾಳ, ಮಗ್ಗಲ ತಂಗಿ ಮಲ್ಕೊಂಡಾಳ. ಅಕ್ಕನ ಹೃದಯದ ದ್ವೇಷ ಜಾಗೃತ ಆಗಿತ್ತು. ತಂಗಿ ನಿಶ್ಚಿಂತವಾಗಿ ಮಲ್ಕೊಂಡಾಳ. ಯಾಕೆ? ಮಗ್ಗಲ ಪ್ರೀತಿಸುವ ಅಕ್ಕದಾಳ ಅಂತ ಭರವಸೆಯಿಂದ ತಂಗಿ ಸ್ವಚ್ಛಂದವಾಗಿ ಮಲ್ಕೊಂಡಾಳ. ಅಕ್ಕ ಎದ್ಲು.
ರಾತ್ರಿ 12-1 ಗಂಟೆ ಎದ್ಲು, ಕತ್ರಿ ತಗೊಂಡ್ಲು, ನಿಧಾನವಾಗಿ ಬಂದ್ಲು. ಯಾವುದಕ್ಕ ಜನ ಮುಗ್ಧಾಗ್ತಿದ್ರೋ, ಅಪರಿಮಿತ ಸಂಪತ್ತು ಅಂತ ತಂಗಿ ಯಾವುದನ್ನ ತಿಳ್ಕೊಂಡಿದ್ಲೋ ಹೀಗೆ ಕತ್ತರಿಸಿಬಿಟ್ಲು. ಮುಡಿ ಹಿಂಗ ಬಿದ್ದು ಬಿಟ್ಟಿತ್ತು. ದ್ವೇಷ ಕಾರಿಕೊಂಡಿದ್ಲು ಅಕ್ಕ. ತನಗೆ ಯಾವುದು ಇಲ್ಲ, ತನಗೆ ಬೇಕನ್ನಿಸ್ತದ, ಅದು ಇನ್ನೊಬ್ಬರೊಳಗಿದ್ರೆ ಅವ್ರು ಯಾರ್ಯಾಕಿರೋಲ್ರಕ ಅವ್ರ ಬಗ್ಗೆ ದ್ವೇಷ ತಲೆಯೊಳಗೆ ಶುರುವಾಗ್ತದೆ. ದ್ವೇಷ ಶುರುವಾಗ್ತದೆ. ಇದು ಮುಖ್ಯ ಇದೊಂದು ಕಾರಣ. ದ್ವೇಷಕ್ಕೇನು ಕಾರಣ? ನನ್ನಲ್ಲಿ ಇರುವುದಿಲ್ಲ, ನನಗೆ ಬೇಕನ್ನಿಸ್ತದೆ, ಅದು ಇನ್ನೊಬ್ಬರೊಳಗೆ ಇರ್ತದ, ಅದನ್ನ ನೋಡಿ ನನಗೆ ದ್ವೇಷ ಶುರುವಾಗ್ತದೆ. ಇದು ಒಂದು ಕಾರಣ. ಈ ದ್ವೇಷ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ತಿಳುವಳಿಕೆ ಮಾಡ್ಕೋಬೇಕು. ಏನು, ಎಲ್ಲವೂ ನನ್ನೊಳಗಿರಬೇಕಂತ ಇಲ್ಲ, ಎಲ್ಲವೂ ಜನರಲ್ಲಿ ಇರಬಾರದು ಅಂತ ಇಲ್ಲ. ಎಲ್ಲ ನನಗೆ ಬೇಕು ಅಂದ್ರೆ ಹೆಂಗ ಸಾಧ್ಯದ ಹೇಳಿ? ಎಲ್ಲ ಹೆಂಗ ಸಾಧ್ಯ ಆಗ್ತದೆ? ಎಲ್ಲ ಹೆಂಗ ಸಾಧ್ಯ ಆಗ್ತದೆ? ಭೀಮನ ಶಕ್ತಿ ಅರ್ಜುನಿಗಿಲ್ಲ, ಅರ್ಜುನನ ಕಲಾ ಭೀಮಗೆ. ಧರ್ಮನ ಸತ್ಯಸಂಧತ ಭೀಮಗಿಲ್ಲ, ಭೀಮನ ಶಕ್ತಿ ಸಾಮರ್ಥ್ಯ ಧೈರ್ಯ ಧರ್ಮ. ಒಬ್ಬರಿಗಿರ್ತದ, ಒಬ್ಬರಿಗಿರೋದಿಲ್ಲ. ಈಗ ನನ್ನೊಳಗೆ ಕೆಲವು ಗುಣ ಅದಾವ, ನಿಮ್ಮೊಳಗೆ ಕೆಲವು ಗುಣ ಅದಾವ. ನಿಮ್ಮದೆಲ್ಲ ನನಗಿರ್ಬೇಕಂತ ನಾ ಬಯಸಿದ್ರೆ ಹುಚ್ಚಾಗಬೇಕೇ ವಿನಃ ಹೆಂಗಿರ್ಲಿಕ್ಕೆ ಸಾಧ್ಯದ ಹೇಳಿ? ನಾನು 42 ಕಿಲೋ, ನಿಮ್ಮಲ್ಲಿ ಕೆಲವರು 65 ಕಿಲೋ, 70 ಕಿಲೋ. ನಾವು ಬೇಡಿ ಬಯಸಿದ್ರೆ ಹೆಂಗಾಗ್ತದೆ? ಅಕಸ್ಮಾತ್ ನಾ ದ್ವೇಷ ಮಾಡಿದರೆ ಇದು ಭಾರ ಇನ್ನಟ್ಟು ಕಡಿಮೆ ಆದೀತೆ ವಿನಃ ಹೆಚ್ಚಂಗಾಗ್ತದೆ. ಅದು ಇರೋದ. ಯಾಕೆ ಹಂಗೆ ವಿಚಾರ ಮಾಡಬೇಕು ಹೇಳಿ? ನಮ್ಮ ಧರ್ಮದಾಗ ಜನ ಬಹಳ ಕಡಿಮೆ, ಕ್ರಿಶ್ಚಿಯನ್ ಧರ್ಮದಾಗ 200 ಕೋಟಿ ಜನ ಅಂತ ಅದನ್ನು ದ್ವೇಷ ಮಾಡಿದರೆ ನಮ್ಮದು ಕಡಿಮೆ ಆಗ್ತದ? ಎದ್ದದ್ರಾಗ ಮಸ್ತಾಗಿರೋದ. ನಮ್ಮದು ಎಷ್ಟದ? ನಮ್ಮದು 1 ಕೋಟಿ ಅದ, ಸಾಕು ನಮಗೆ. ಅಷ್ಟ್ರಾಗ ಸುಂದರ ಇರ್ತೇವೆ.